ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ನಮ್ಮ ಬೆಂಗಳೂರಿನ ಜನರಿಗೆ ಸಂಚಾರ ಸುಗಮ ಆಗಲಿ ಅಂತ 13 ವರ್ಷಗಳ ಹಿಂದೆ ಮೆಟ್ರೋ ಬರುತ್ತೆ. ನಮ್ಮ ಮೆಟ್ರೋ ಬಹಳಷ್ಟು ಜನರು ಈ ನಮ್ಮ ಮೆಟ್ರೋವನ್ನು ಅವಲಂಬಿತರಾಗಿರ್ತಾರೆ. ಪ್ರಮುಖವಾಗಿ ತಮ್ಮ ಬೆಂಗಳೂರಿನ ಬ್ಯುಸಿ ಶೆಡ್ಯೂಲ್, ಬ್ಯುಸಿ ಲೈಫ್ನಲ್ಲಿ, ವರ್ಕ್ ಲೈಫ್ನಲ್ಲಿ ಸಮಯವನ್ನು ಉಳಿಸುವ ಸಲುವಾಗಿ ಮೆಟ್ರೋದ ಮೂಲಕ ಪ್ರಯಾಣವನ್ನು ಬೆಳೆಸ್ತಾರೆ. ಸುಗಮ ಸಂಚಾರದ ಜೊತೆಗೆ 1 ಗಂಟೆಯ ದಾರಿಯನ್ನು ಬಸ್ನಲ್ಲಿ ಹೋಗೋ ಬದಲು ಮೆಟ್ರೋದಲ್ಲಿ ವಿದಿನ್ 20 ಮಿನಿಟ್ಸ್, 25 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಅಲ್ಲಿ ಸೇರಬಹುದು ಅನ್ನುವಂತಹ ಕಾರಣಕ್ಕೆ ದಿನದಿಂದ ದಿನಕ್ಕೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊರತು ಮೆಟ್ರೋ ಸಂಚಾರಿಗಳಲ್ಲಿ ಕಡಿಮೆ ಆಗುವಂತಹ ಸಂಖ್ಯೆ ಏನು ಕಾಣಿಸ್ತಾ ಇಲ್ಲ. ಬದಲಾಗಿ ಬೆಂಗಳೂರಿನ 4 ದಿಕ್ಕುಗಳಲ್ಲೂ ಕೂಡ BMRCL ತನ್ನ ಕಬಂದ ಬಾಹುವನ್ನ ಚಾಚುತ್ತಾ ಇದೆ. 4 ದಿಕ್ಕುಗಳಲ್ಲೂ ಕೂಡ ಇದೀಗ BMRCL ಏನಿದೆ ನಮ್ಮ ಮೆಟ್ರೋವನ್ನ ತರಲು ಸಜ್ಜಾಗಿ ನಿಂತಿರುವಂಥದ್ದು. ಇದು ಒಂದ್ ಕಡೆ. ಇನ್ನೊಂದ್ ಕಡೆ ಈ ನಮ್ಮ ಮೆಟ್ರೋಗೆ ಜನರು ತುಂಬಾ ಅವಲಂಬಿತರಾಗ್ತಾರೆ. ಆದ್ರೆ ಇತ್ತೀಚಿನ ಕಾಲದಲ್ಲಿ ನಮ್ಮ ಮೆಟ್ರೋ ಏನಿದೆ, ನಮ್ಮ ಬೆಂಗಳೂರಿನ ಜನರು ಹಾಟ್ಸ್ಪಾಟ್ ಪ್ಲೇಸ್ ಆಗಿ ಚೂಸ್ ಮಾಡಿಬಿಟ್ಟಿದ್ದಾರೆ. ಬಹಳಷ್ಟು ಸಾವುಗಳು ಆಗ್ತಾ ಇದೆ, ಸುಸೈಡ್ ಅಟೆಂಪ್ಟ್ ಆಗ್ತಾ ಇದೆ. ಈ ನಮ್ಮ ಮೆಟ್ರೋದಲ್ಲಿ ಭದ್ರತಾ ವೈಫಲ್ಯದಿಂದ ಬಹಳಷ್ಟು ಅವಘಡಗಳು ನಡೀತಾ ಇದೆ. ಹಾಗಾದ್ರೆ ಏನೆಲ್ಲ ಆಯ್ತು ನಮ್ಮ ಮೆಟ್ರೋದಲ್ಲಿ? ಮೆಟ್ರೋ ಸ್ಟೇಷನ್ಗಳಲ್ಲಿ, ಯಾವೆಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲಿ ಎಷ್ಟು ಆತ್ಮಹತ್ಯೆಯ ಯತ್ನಗಳು ನಡೀತಿವೆ, ಎಷ್ಟು ಸಾವಾಗಿದೆ, ಏನೆಲ್ಲ ಅವಘಡಗಳು ಆಗಿದೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದರಲ್ಲೂ ಪ್ರಮುಖವಾಗಿ ಜನವರಿಯಿಂದ ಈವರೆಗೆ ಒಟ್ಟು 8 ಅವಘಡಗಳು ಕೂಡ ಆಗಿರುವಂಥದ್ದು. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊನ್ನೆಯಷ್ಟೇ ಶನಿವಾರ ಒಂದು ಸಾವಾಗಿದೆ. ವ್ಯಕ್ತಿ ಏನ್ ಮಾಡಿದ್ದಾನೆ, ದೊಡ್ಡ ಕಲಸಂದ್ರದ ಮೆಟ್ರೋ ಸ್ಟೇಷನ್ಗೆ ಹೋಗಿ ಸುಮಾರು 5:45 ಸುಮಾರಿಗೆ ಒಟ್ಟು ಅಂದ್ರೆ ಆತನಿಗೆ ಒಟ್ಟು 57 ವರ್ಷ ಅಂತ ಮಾಹಿತಿ ಸಿಕ್ಕಿದೆ. ಆತ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಂತೆ ಖಿನ್ನತೆಗೆ ಒಳಗಾಗಿದ್ದ ಅಂತ ಹೇಳ್ಕೊಂಡು ಆತ ಮೆಟ್ರೋ ಸ್ಟೇಷನ್ಗೆ ಸಾಮಾನ್ಯ ವ್ಯಕ್ತಿ ತರ ಅಂದ್ರೆ ಕ್ಯಾಶುವಲ್ ಅಟೈರ್ ಅಲ್ಲಿ ಬಂದಿರ್ತಾನೆ. ಏನಂತರ ಡಿಪ್ರೆಷನ್ ಅಲ್ಲಿ ಇದ್ನೋ ಏನೋ ಗೊತ್ತಿಲ್ಲ, ಅಥವಾ ಏನೊಂದು ಫ್ಯಾಮಿಲಿಯಿಂದ ಕೂಡ ದೂರವಿದ್ದು ಜೀವನವನ್ನು ನಡೆಸ್ತಾ ಇದ್ದ ಅನ್ನುವಂತಹ ಮಾಹಿತಿ ಕೂಡ ತಿಳಿದಿದೆ. ಸೊ ಆ ಒಂದು ವಿಚಾರಕ್ಕೆ ಡಿಪ್ರೆಷನ್ಗೆ ಹೋಗಿ ಆತ ಏನ್ ಮಾಡ್ತಾನೆ, ಮೆಟ್ರೋ ರೈಲು ಬರುವಂತಹ ಸಂದರ್ಭದಲ್ಲಿ ಟ್ರ್ಯಾಕ್ಗೆ ಹಳಿಗೆ ಜಿಗಿತಾನೆ. ಈ ಸಂದರ್ಭದಲ್ಲಿ ಆತ ರೈಲಿಗೆ ಸಿಲುಕಿ ಸಾವನ್ನಪ್ಪಿದ್ದಾನೆ. ಸುಮಾರು 57 ವರ್ಷದ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಸ್ಥಳದ ನಂತರ 20-20ಕ್ಕಿಂತ ಹೆಚ್ಚು ಅಧಿಕಾರಿಗಳು, ಪೊಲೀಸರೆಲ್ಲ ಸ್ಥಳಕ್ಕೆ ಬರುತ್ತಾರೆ. ಶವವನ್ನ ತೆರವು ಮಾಡ್ತಾರೆ. ಟ್ರ್ಯಾಕ್ ನಿಂದ ಸಂಚಾರ ಕೂಡ ಈ ಒಂದು ಒಬ್ಬ ವ್ಯಕ್ತಿಯ ಆತ್ಮಹತ್ಯೆಯಿಂದ ಸುಮಾರು ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ಸಂಚಾರದಲ್ಲಿ ಅಸ್ತವ್ಯಸ್ತ ಕೂಡ ಆಗಿತ್ತು. ಎಷ್ಟು ಮಟ್ಟಿಗೆ ಅಸ್ತವ್ಯಸ್ತ ಅಂತಂದ್ರೆ, ಈ ಒಂದು ಮೆಟ್ರೋ ಸ್ಟೇಷನ್ಸ್ಗಳಲ್ಲಿ ಏನಾದ್ರೂ ಒಂದು ಸಮಸ್ಯೆ ಆಯಿತು, ಟ್ರ್ಯಾಕ್ ಅಲ್ಲಿ ಏನಾದ್ರೂ ಪ್ರಾಣಿ ಕಂಡುಬಂತು, ಅಥವಾ ಮನುಷ್ಯರೇ ಹೋದ್ರು, ಸುಸೈಡ್ ಮಾಡಕ್ ಹೋದ್ರು, ಆಯೇ ತಪ್ಪಿ ಕೆಳಗಡೆ ಬಿದ್ರು ಅಂತಂದ್ರೆ ತತ್ಕ್ಷಣ ಅವ್ರು ಮಾಡುವಂತಹ ಒಂದು ಕೆಲಸ ಏನಪ್ಪಾ ಅಂತಂದ್ರೆ ಮೊದಲಿಗೆ ಅವರು ಕರೆಂಟ್ ಆಫ್ ಮಾಡಿಬಿಡ್ತಾರೆ. ಯಾಕಂದ್ರೆ ಅಲ್ಲಿ ವಿದ್ಯುತ್ತೆ ಎಲ್ಲವೂ ಆಗಿರುತ್ತೆ. ಯಾಕಂದ್ರೆ ಕರೆಂಟ್ ಶಾಕ್ ಹೊಡೆಯುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೆಟ್ರೋ ರೈಲುಗಳು ಕೂಡ ಕರೆಂಟಿಂದಲೇ ಸಂಚಾರ ಮಾಡುತ್ತೆ. ಹೀಗಾಗಿ ಯಾವುದೇ ರೀತಿ ಅವಘಡ ಆಗದಿರ್ಲಿ ಅಂತ ಮೊಟ್ಟ ಮೊದಲ ಬಾರಿಗೆ ಅವ್ರು ಏನ್ ಮಾಡ್ತಾರೆ, ಕರೆಂಟ್ನ ಬಂದ್ ಮಾಡಿಬಿಡ್ತಾರೆ. ಸೊ ನಿನ್ನೆ ಕೂಡ ಹಂಗೆ ಆಗತ್ತೆ. ಈ ಶನಿವಾರ ಆಗಿರುವಂತಹ ಘಟನೆ ಏನಿದೆ, ಅವತ್ತು 5:45 ಸುಮಾರಿಗೆ ಈ ಒಂದು ಆತ್ಮಹತ್ಯೆ ಆಗತ್ತೆ. ಶವ ಟ್ರ್ಯಾಕ್ ಅಲ್ಲಿ ಇರುತ್ತೆ. ರೈಲುಗಳು ಬರಬಾರ್ದು ಅಂತ ಕಾರಣಕ್ಕಾಗಿ ಅವರು ಕರೆಂಟ್ನ ಆಫ್ ಮಾಡ್ತಾರಂತಹ ಸಂದರ್ಭದಲ್ಲಿ ಈ ಉಳಿದ ಪ್ರಯಾಣಿಕರು ಏನ್ ಮಾಡ್ತಾರೆ, ಪಾಪ ಆ ಟ್ರ್ಯಾಕ್ನ ಪಕ್ಕದಲ್ಲಿರುವಂತಹ ಒಂದು ಕಂಬಿಯನ್ನ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾರೆ. ಆ ದೃಶ್ಯವನ್ನು ಕೂಡ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಇದೊಂದು ವಿಚಾರ. ಏನೆಲ್ಲ ಅವಘಡಗಳು ಆಗಿದೆ ಅನ್ನುವಂಥದ್ದನ್ನ ಜನವರಿಯಿಂದ ನಾನು ನಿಮ್ಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 1/1/2024 ಅಂದ್ರೆ ಜನವರಿ ಮೊದಲ ವರ್ಷ, ಅಂದ್ರೆ ನ್ಯೂ ಇಯರ್ ಸಂದರ್ಭದಲ್ಲಿ ಮೊಬೈಲ್ ತೆಗೆಯಲು ಮಹಿಳೆಯೊಬ್ರು ಟ್ರ್ಯಾಕ್ಗೆ ಜಿಗ್ದಿದ್ದಾಳೆ. ಏನ್ ಮಾಡ್ತಾಳೆ, ಇಂದಿರಾನಗರದ ಮೆಟ್ರೋ ನಿಲ್ದಾಣದಲ್ಲಿ ಮಹಿಳೆಯೊಬ್ರು ಮೊಬೈಲ್ ನೋಡ್ತಾ ಇರ್ತಾರೆ. ತುಂಬಾ ಹತ್ರ ಹೋಗಿ ನಿಂತ್ಕೊಂಡು, ಆ ಟ್ರ್ಯಾಕ್ನ ಹತ್ರನೇ ಹೋಗಿ ನಿಂತ್ಕೊಂಡು ಫೋನ್ ನೋಡಿದಾಗ ಸ್ವಯ ಇರಲ್ಲ ಕೆಲವರಿಗಂತೂ, ಫೋನಲ್ಲೇ ಮುಳುಗೋಗ್ಬಿಡ್ತಾರೆ. ಆಯಾ ತಪ್ಪಿ ಆ ಫೋನ್ ಕೆಳಗಡೆ ಬೀಳತ್ತೆ. ಕೂಡಲೇ ನನಗೆ ಇತ್ತೀಚಿನ ಕಾಲದಲ್ಲಿ ಜೀವಕ್ಕಿಂತ ಮುಖ್ಯವಾಗಿ ಮೊಬೈಲ್ ಬೇಕಾಗುತ್ತೆ, ಅಯ್ಯೋ ಜೀವ ಹೋದ್ರೂ ಪರವಾಗಿಲ್ಲ, ನನಗೆ ಮೊಬೈಲ್ ಇರಬೇಕು, ಮೊಬೈಲ್ ಇಟ್ಕೊಳ್ಳೇಬೇಕು ಅನ್ನುವಂಥದ್ದು ಮೆಂಟಾಲಿಟಿ ಇತ್ತೀಚಿನ ಕಾಲದ ಜನರಲ್ಲಿದೆ. ಸೊ ಹಾಗಾಗಿ ಆ ಮಹಿಳೆ ಏನ್ ಮಾಡ್ತಾಳೆ, ಜೀವದ ಹಂಗನ್ನ ತೊರೆದು ಟ್ರ್ಯಾಕ್ಗೆ ಇಳಿದು ಫೋನ್ ತೆಗಿಯೋಕೆ ಹೋಗ್ತಾಳೆ. ತಕ್ಷಣ ಎಚ್ಚೆತ್ತಂತಹ ಸಿಬ್ಬಂದಿ ಏನ್ ಮಾಡ್ತಾರೆ, ಕರೆಂಟ್ನ ಆಫ್ ಮಾಡ್ತಾರೆ. ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿ ಮಹಿಳೆಯ ಜೀವ ಉಳಿಸ್ತಾರೆ. ಇದರ ಪರಿಣಾಮ ಪೀಕ್ ಅವರ್ನಲ್ಲಿ ಒಟ್ಟು 15 ನಿಮಿಷಗಳ ಕಾಲ ಮೆಟ್ರೋ ಸಂಚಾರದಲ್ಲಿ ಅಸ್ತವ್ಯಸ್ತವಾಗಿತ್ತು. ಇಲ್ಲಿ ನಾವು ಸಿಬ್ಬಂದಿಯನ್ನ ಜೀವ ಉಳಿಸಿದ್ರು, ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿ ಅಂತ ಒಂದು ಪ್ರೇಸ್ ಮಾಡುವಂಥದ್ದಲ್ಲ, ಅವ್ರನ್ನ ಹೊಗಳುವಂಥದ್ದಲ್ಲ. ಯಾಕಂದ್ರೆ ಅಲ್ಲಿ ಸಿಬ್ಬಂದಿಗಳು ಏನ್ ಮಾಡ್ತಾ ಇರ್ತಾರೆ ಅಷ್ಟೊತ್ತು, ಆ ಟ್ರ್ಯಾಕ್ಗಳ ಪಕ್ಕ ಏನ್ ಮಾಡ್ತಾ ಇರ್ತಾರೆ, ಅವರ ಕೆಲಸನೇ ಅದಾಗಿರುತ್ತೆ.
ಯಾರಾದ್ರೂ ಪ್ರಯಾಣಿಕರು ಇಂಥ ಒಂದು ಲೈನ್ ಹಾಕಿರ್ತಾರೆ ನೋಡಿ, ಎದಕ್ಕಿಂತ ಮುಂದೆ ಬರೋಂಗಿಲ್ಲ. ಕೆಲವೊಂದು ಮೆಟ್ರೋ ಸ್ಟೇಷನ್ ಅಲ್ಲಿ ನಮ್ಮನ್ನೇ ತಡಿತಾರೆ, ಇದಕ್ಕಿಂತ ಮುಂದೆ ಹೋಗಬೇಡಿ ಅಂತ. ಸೊ ನಮಗೂ ಕೂಡ ಬುದ್ಧಿ ಇದೆ, ವಿದ್ಯಾವಂತರು, ನಾವು ಕೂಡ ಹೋಗುವಂಥ ಕೆಲಸವನ್ನ ಮಾಡಲ್ಲ. ಇನ್ನೂ ಕೆಲವರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಆ ಲೈನ್ ಅನ್ನ ದಾಟಿ ಮುಂದೆ ನಿಂತರೂ ಕೂಡ ಈ ಸಿಬ್ಬಂದಿಗಳು ಏನು ಹೇಳಲ್ಲ. ಯಾಕಂದ್ರೆ ಅವ್ರಿಗೆ ಎಷ್ಟಂತ ಹೇಳಿ, ನಮಗೂ ಸಾಕಾಗಿದೆ ಅಂತ ಬುದ್ಧಿಯನ್ನ ತೋರಿಸ್ತಾರೆ. ಇದು ಒಂದ್ ಕಡೆ. ಇನ್ನೊಂದು ನಾನು ಅವಘಡವನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 5/1/2024 ಯುವಕನಿಂದ ಆತ್ಮಹತ್ಯೆಗೆ ಯತ್ನ. ಜಾಲಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಆಗಿರುವಂತಹ ಘಟನೆ ಇದು. 23 ವರ್ಷದ ಶ್ಯಾರೋನ್ ಎಂಬ ಯುವಕ ಮೆಟ್ರೋ ಹಳಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸ್ತಾನೆ. ಆವಾಗಷ್ಟೇ ಕೇರಳ ಮೂಲದ ಯುವಕ ಈತ ತನ್ನ ಸ್ನೇಹಿತನ ಜೊತೆ ಮೆಟ್ರೋ ನಿಲ್ದಾಣಕ್ಕೆ ಬರ್ತಾನೆ. ಸ್ನೇಹಿತನಿಗೂ ಕೂಡ ಗೊತ್ತಿರಲ್ಲ ಈತ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಿದ್ದಾನೆ ಅಂತ. ಅದರಲ್ಲಿ ಈ ಶ್ಯಾರೋನ್ ಏನ್ ಮಾಡ್ತಾನೆ, ಮೆಜೆಸ್ಟಿಕ್ಗೆ ಹೋಗ್ಬೇಕು ಅಂತ ಟಿಕೆಟ್ ಬೇರೆ ಪಡ್ಕೊಂಡಿರ್ತಾನಂತೆ. ಆದ್ರೆ ಮೆಟ್ರೋ ಬರ್ತಿದ್ದಂತೆ ಏಕಾಏಕಿ ಹಾರಿದಾನೆ, ಜಂಪ್ ಮಾಡಿದ್ದಾನೆ. ಅದ ಎಫೆಕ್ಟ್ ಆಗಿ ಆತನಿಗೆ ಸ್ವಲ್ಪ ಗುದ್ದಿದೆ. ಮೆಟ್ರೋ ಬಂದು ಸ್ವಲ್ಪ ಗಾಯಗಳಾಗಿದೆ. ಅದಾದ ಮೇಲೆ ಹಸಿರು ಬಣ್ಣದ ನಿಲ್ದಾಣದಲ್ಲಿ ಜನರು ಪರದಾಡಿದ ಪ್ರಸಂಗ ಕೂಡ ಆಯ್ತು. ಆತನನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು, ಟ್ರೀಟ್ಮೆಂಟ್ ಕೂಡ ಕೊಟ್ರು. ಇದು ಒಂದ್ ಕಡೆ. ಈಗ ಇನ್ನೊಂದು ಇನ್ಸಿಡೆಂಟ್ ಏನಪ್ಪಾ ಅಂತಂದ್ರೆ, 6/1/2024 ಜೆಪಿ ನಗರದ ಮೆಟ್ರೋ ನಿಲ್ದಾಣದಲ್ಲಿ ಟ್ರ್ಯಾಕ್ ನಲ್ಲಿ ಹಳಿಯಲ್ಲಿ ಕಪ್ಪು ಬಣ್ಣದ ಬೆಕ್ಕೊಂದು ಕಾಣಿಸಿಕೊಂಡಿದೆ. ಈ ಬೆಕ್ಕ ಕಾಣಿಸ್ಕೊಳ್ಳಿ, ಪ್ರಾಣಿಗಳು ಕಾಣಿಸ್ಕೊಳ್ಳಿ, ಮನುಷ್ಯರು ಕಾಣಿಸ್ಕೊಳ್ಳಿ, ಈ ಸಿಬ್ಬಂದಿಗಳು ಮಾಡುವಂಥದ್ದು ಏನು, ಅವ್ರನ್ನ ಹೋಗೋ ಮೊದಲು ತಡೆಯುವಂತಹ ಕೆಲಸವನ್ನ ಮಾಡಲ್ಲ. ಹೋದಾದ್ಮೇಲೆ ಅಯ್ಯೋ ನಾವು ಅವರ ಜೀವ ಉಳಿಸ್ತೀವಪ್ಪ ಅಂತ ಓಡ್ಕೊಂಡು ಹೋಗಿ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸ್ತಾರೆ. ಈ ಬೆಕ್ಕು ಕೂಡ ಕಾಣಿಸ್ಕೊಂಡಿದೆ, ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ರು. ಸುಮಾರು ಅರ್ಧ ಗಂಟೆಗಳ ಕಾಲ ಸಂಚಾರದಲ್ಲಿ ಅಸ್ತವ್ಯಸ್ತವಾಯಿತು. ಪ್ರಯಾಣಿಕರು ಪರದಾಟವನ್ನ ನಡೆಸಿದ್ರು. ಇದು ಒಂದ್ ಕಡೆ. ಅದಾದ ಮೇಲೆ 12/3/2024 ವಯಾಡಕ್ಟ್ ನಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಕಾಣಿಸಿಕೊಳ್ತಾನೆ. ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ನಿಂದ ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ ನಡುವಿನ ವಯಾಡಕ್ಟ್ ನಲ್ಲಿ ಅಪರಿಚಿತ ವ್ಯಕ್ತಿಯ ಚಲನವಲನ ಪತ್ತೆ ಆಗುತ್ತೆ. ಇದರಿಂದ ಆ ವ್ಯಕ್ತಿ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಜಸ್ಟ್ ಚಲನವಲನವನ್ನ ಕ್ಯಾಪ್ಚರ್ ಮಾಡಲಾಗಿದೆ ಅಷ್ಟೇ. ಸೊ ಈ ವ್ಯಕ್ತಿ ಎಲ್ಲರೂ ಟ್ರ್ಯಾಕ್ ನಲ್ಲಿ ಇರಬಹುದಾ ಅಂತ ಅನುಮಾನ ಪಟ್ಟು ಏನ್ ಮಾಡ್ತಾರೆ, ಇವರು ಕೂಡ ಆವಾಗ್ಲೂ ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡ್ತಾರೆ. ಇದು ಕೂಡ ಅವರ ಆಕ್ರೋಶಕ್ಕೆ ಕಾರಣ ಆಗಿರುತ್ತೆ. 21/3/2024 ಯುವಕ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಇದರಿಂದ ಬೆಂಗಳೂರೇ ಬೆಚ್ಚಿ ಬಿದ್ದಿರತ್ತೆ. ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಅಲ್ಲಿ ಸುಮಾರು 19ರಿಂದ 20 ವರ್ಷದ ಯುವಕ ಏನಿದ್ದಾರೆ, ಧ್ರುವ ಎಂಬ ಯುವಕ, ಆತ ಯೂಶುವಲಿ ಖಿನ್ನತೆಗೆ ಒಳಗಾಗಿದ್ದಂತೆ. ಆತ ಟ್ರೈನ್ ಬರ್ತಾ ಇತ್ತು ಅಂತ ಟ್ರ್ಯಾಕಿಗೆ ಹೋಗಿ ತಲೆ ಕೊಟ್ಟು ಆತ ಸಾವನ್ನಪ್ಪಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈತ ನ್ಯಾಷನಲ್ ಲಾ ಕಾಲೇಜ್ನಲ್ಲಿ ಮೊದಲನೇ ವರ್ಷದ ವ್ಯಾಸಂಗ ಮಾಡ್ತಾ ಇದ್ದ ಯುವಕ. ಮಾನಸಿಕವಾಗಿ ಕುಗ್ಗು ಹೋಗಿದ್ದ, ಆತನಿಗೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದ ಅನ್ನುವಂತಹ ಕಾರಣ ಕೂಡ ತಿಳಿದು ಬಂದಿತ್ತು. ಆದ್ರೆ ಬಾಳಿ ಬದುಕುವಂತಹ ಚಿಕ್ಕ ವಯಸ್ಸು ಆತಂದು, 20 ವರ್ಷ ಅಷ್ಟೇ. ಆತ ಆ ಖಿನ್ನತೆಗೆ ಒಳಗಾಗಿ ಟ್ರೈನ್ ಬರ್ತಾ ಇರುತ್ತೆ, ಆ ದೃಶ್ಯವನ್ನ ನೋಡಿದ್ರೆ ನಾವೇ ಒಂದ್ಸರ್ತಿ ಬೆಚ್ಚಿ ಬೀಳ್ತೀವಿ. ಟ್ರೈನ್ ಬರ್ತಾ ಇರತ್ತೆ, ಈತ ಆ ಟ್ರೈನ್ ಬರೋವರೆಗೂ ಸರಿಯಾಗಿ ನಿಂತ್ಕೊಂಡಿರ್ತಾನೆ. ಅದಾದ್ಮೇಲೆ ಆತ ಸಡನ್ಲಿ ಹೋಗಿ ತಲೆ ಕೊಟ್ಟು ಮಲ್ಕೊಂಡ್ಬಿಡ್ತಾನೆ ಅಲ್ಲಿ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಇಂತಹ ಘಟನೆಗಳು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಕ್ ಆಗದೇ ಇಲ್ಲ. ಸೊ ಆದ್ರೂ ಕೂಡ ಆತನ ಸಾವಾಗಿದೆ. 10/6/2024 ಇಲ್ಲಿ ಕೂಡ ಒಬ್ಬ ಯುವಕ ಟ್ರ್ಯಾಕ್ಗೆ ಹಾರಿದ್ದಾನೆ. ಟ್ರೈನ್ ಬರುವಂತಹ ಸಂದರ್ಭದಲ್ಲಿ ಯುವಕ ಏಕಾಏಕಿ ಜಂಪ್ ಮಾಡಿದ್ದಾನೆ. ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಯುವಕನ ಪ್ರಾಣ ಉಳಿದಿದೆ ಅಂತಾನೆ ಹೇಳಬಹುದು. ಯುವಕನನ್ನ ಸ್ಥಳೀಯ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ, ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಅದು ಒಂದ್ ಕಡೆ. ಇನ್ನೊಂದು 1/8/2024 ಅಂದ್ರೆ ಮೊನ್ನೆ ಅಷ್ಟೇ ಆಗಿರುವಂತಹ ಘಟನೆ. ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ 4 ವರ್ಷದ ಮಗುವೊಂದು ಆಟವಾಡ್ತಾ ಇರುವಾಗ ಹಳಿಗೆ ಜಾರಿ ಬೀಳುತ್ತೆ. ಕೂಡಲೇ ಭದ್ರತಾ ಸಿಬ್ಬಂದಿ ಆ ಮಗುವನ್ನ ಉಳಿಸಿದ್ದಾರೆ, ಪ್ರಾಣವನ್ನ ಕಾಪಾಡಿದ್ದಾರೆ ಅಂತ ಹೇಳಬಹುದು. ಯಾಕಂದ್ರೆ ಇಲ್ಲಿ ಆ ಮಗುವಿನ ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಪೋಷಕರು ಕೂಡ ಇಂತಹ ಜಾಗಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಬಹಳಷ್ಟು ಗಮನವನ್ನ ಹರಿಸಬೇಕು ಅನ್ನುವಂಥದ್ದು ಪ್ರಮುಖವಾಗಿ. ಆಕ್ಚುಲಿ ಪ್ರತಿಯೊಂದು ಇನ್ಸಿಡೆಂಟ್ ಆಗುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಂದ್ರೆ BMRCL ನ ಪ್ರಮುಖ ಅಧಿಕಾರಿಗಳು ಏನ್ ಹೇಳ್ತಾರಪ್ಪ ಅಂತಂದ್ರೆ, ನಾವು ಸೇಫ್ಟಿ ಮೆಜರ್ಮೆಂಟ್ ನ ಇನ್ನಷ್ಟು ಡೆವಲಪ್ ಮಾಡ್ತೀವಿ, ಭದ್ರತಾ ವಿಭಾಗದಲ್ಲಿ ನಾವು ಇನ್ನಷ್ಟು ಕಾನ್ಸಂಟ್ರೇಟ್ ಮಾಡ್ತೀವಿ, ಒಂದಷ್ಟು ಅಧಿಕಾರಿಗಳನ್ನ ನೇಮಕ ಮಾಡ್ತೀವಿ, ಒಂದಷ್ಟು ಸೆಕ್ಯೂರಿಟಿ ಸಿಬ್ಬಂದಿಗಳನ್ನ ಹೆಚ್ಚಿಗೆ ಮಾಡ್ಬಿಡ್ತೀವಿ. ಆದ್ಮೇಲೆ ಫಾರಿನ್ ಅಲ್ಲಿ ಇರುವಂತಹ ಒಂದು ಸಿಸ್ಟಮ್ ಅಂತೆ, ಚೆನ್ನೈನಲ್ಲೂ ಕೂಡ ಇದೆ. ಮೆಟ್ರೋ ಸ್ಟೇಷನ್ ಅಲ್ಲಿ ಒಂದು ಡೋರ್ ತರ ಮಾಡ್ಬಿಡ್ತಾರಂತೆ. ಆ ಡೋರ್ ಪಾಸ್ ಆದ್ರೆ ಮೆಟ್ರೋ ಬಂದ್ ನಿಂತಾದ್ಮೇಲೆ ಆ ಡೋರ್ ಓಪನ್ ಆಗುತ್ತೆ, ಅದನ್ನ ಪಾಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇಂಥ ಡೋರ್ಗಳ ವ್ಯವಸ್ಥೆಯನ್ನು ನಾವು ತಂದೇ ತರ್ತೀವಿ ಅಂತ ಆ ಯುವಕ ಧ್ರುವ ಅನ್ನೋ ಯುವಕ ಸಾವನ್ನಪ್ಪ ನೋಡಿ, ಸುಸೈಡ್ ಮಾಡ್ಕೊಂಡ. ಆ ಸಂದರ್ಭದಲ್ಲಿ BMRCL ನ ಮುಖ್ಯ ಅಧಿಕಾರಿಗಳು ಹೇಳಿದ್ರು. ಆದ್ರೆ ಪದೇ ಪದೇ ಅವಘಡಗಳಾಗ್ತಾ ಇದೆ. ಆದ್ರೆ BMRCL ಮಾತ್ರ ಎಚ್ಚೆತ್ಕೊಳ್ತಾ ಇಲ್ಲ. ನೋಡ್ಬೇಕು ನಮ್ಮ ಮೆಟ್ರೋ ಅವರು ಇನ್ನು ಎಷ್ಟು ಸಾವಾಗಬೇಕು, ಇನ್ನೆಷ್ಟು ಅವಘಡಗಳು ಸಂಭವಿಸಬೇಕು. ನಿಮಗೆ ಅಂತಹ ಫೆಸಿಲಿಟಿಗಳನ್ನ ತರಕ್ ಆಗದೆ ಇರಲಿ, ಆವಾಗ ಸಿಬ್ಬಂದಿಗಳನ್ನ ನೇಮಿಸುವಂತಹ ಕೆಲಸವನ್ನ ಮಾಡಿ. ಒಂದೊಂದು ಟ್ರ್ಯಾಕ್ ನಲ್ಲಿ, ಒಂದೊಂದು ಮೆಟ್ರೋ ಸ್ಟೇಷನ್ ಅಲ್ಲಿ ಒಂದು ಸೈಡ್ ನ ಡೋರ್ ಓಪನ್ ಆಗುವಂತಹ ಜಾಗದಲ್ಲಿ ಒಬ್ರು ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಎಷ್ಟು ಅಂತ ಅವರಾದ್ರೂ ಕಂಟ್ರೋಲ್ ಮಾಡಕ್ ಆಗತ್ತೆ ಅಲ್ವಾ?
ಸೊ ಹಾಗಾಗಿ ನಮ್ಮ ಮೆಟ್ರೋ ಏನಿದೆ ಸೇಫ್ಟಿ ಬಗ್ಗೆ ಬಹಳಷ್ಟು ಗಮನ ಹರಿಸಬೇಕು. ಹೈಟೆಕ್ ಹೈ ಕ್ಲಾಸಿಕ್ ಲೆವೆಲ್ನ ಟೆಕ್ನಾಲಜಿಯನ್ನ ಇಲ್ಲಿಗೆ ತರಕ್ ಆಗದೆ ಇದ್ದಾಗ ಅಟ್ಲೀಸ್ಟ್ ಸೆಕ್ಯೂರಿಟಿಯನ್ನ ಭದ್ರತೆಯನ್ನ ಹೆಚ್ಚುವರಿಸಿ, ಹಾಗಾದ್ರೂ ನಮ್ಮ ಮೆಟ್ರೋದಲ್ಲಿ ಆಗುವಂತಹ ಅವಘಡಗಳು ಕಡಿಮೆ ಆಗಬಹುದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.